ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 118. ಮೊದಲು ಒಳಗಡೆ ಬಾ, ಡೋರ್ ಹಾಕ್ತೀನಿ ಎಂದ ಅಂಜಲಿಯ ಮಾತಿಗೆ ಹೊಳ ಬಂದ ಜೀವ ಅವಳು ಬಾಗಿಲು ಲಾಕ್ ಮಾಡಿದ ಕೂಡಲೇ ಅದೇ ಬಾಗಿಲಿಗೆ ತನ್ನವಳನ್ನು ಒರಗಿಸಿ, ನನ್ನ ಮಿಸ್ ಮಾಡಿದೆಯಾ, ಅದಕ್ಕೆ ಕಾಲ್ ಮಾಡ್ದಾ ಅಂತ ಅವಳಿಗೆ ಹೊರಗಿಕೊಂಡೇ ಕೇಳಿದರೆ, ಇಲ್ಲವೆಂದು ತಲೆಯಾಡಿಸಿದವಳು ದೂರ ಸರಿಯುವಂತೆ ಹೇಳಿದರೆ, ಅವಳದರಗಳಿಗೆ ಪುಟ್ಟ ಮುತ್ತಿಟ್ಟು ಸೀದ ಕೋಣೆಯತ್ತ ನಡೆದನು. ಅವನ ನಡೆಗೆ ಒಮ್ಮೆ ಕೋಪ ಬಂದರೂ ಅವನಿರುವ ಸ್ಥಿತಿಯ ಅರಿವಾದಾಗ ಸುಮ್ಮನೆ ಅವನನ್ನು ಹಿಂಬಾಲಿಸಿ ಕೋಣೆಗೆ ಹೋದಾಗ ಆಗಲೇ ವಾಶ್ರೂಮ್ನಲ್ಲಿರುವವನಿಗಾಗಿ ಕಾದು ಕುಳಿತಳು. ಶಾರ್ಟ್ ಮಾತ್ರ ಹಾಕಿ ಮುಖ ಒರೆಸುತ್ತಾ ಹೊರಬಂದವನನ್ನು ನೋಡಿ ಏನಾದರೂ ಹೇಳುವ ಮೊದಲೇ ಅವನ ಮೊಬೈಲ್ ರಿಂಗಣಿಸಿತ್ತು. ಒಮ್ಮೆ ಗಡಿಯಾರದತ್ತ ನೋಡಿ ಈ ಸಮಯದಲ್ಲಿ ಯಾರು, ಬಹುಶಃ ಮನು ಕರೆ ಮಾಡಿರಬೇಕೆಂದುಕೊಂಡು ಮೊಬೈಲ್ ನೋಡಿದರೆ 6 ಹೆಸರು. ಆಶ್ಚರ್ಯದಲ್ಲಿ ಕರೆ ಸ್ವೀಕರಿಸಿ ಹಲೋ ಎಂದರೆ ಮುಂದಿನ 2 ನಿಮಿಷ ಅವನ ಮಾತಿಗೆ ಕಿವಿಯಾಗಿ ಬಾಲ್ಕನಿಯತ್ತ ನಡೆದನು. ಮನು ಫ್ಲಾಟಲ್ಲಿ ತನ್ನ ಫ್ಲ್ಯಾಶ್ ಬ್ಯಾಕ್ ಹೇಳುತ್ತಾ, ಜೀವ ಒಂದು 3 ಬಾರಿ ಬಿಯರ್ ಸಿಪ್ ಮಾಡಿದ್ದನೇನೋ ಅಷ್ಟೇ. ಹಾಗಾಗಿ ಸ್ಟೇಬಲ್ ಆಗಿದ್ದವನಿಗೆ ಅರುಣ್ ಮಾತುಗಳನ್ನು ಕೇಳಿ ಗಾಬರಿಯಾಗಿತ್ತು. 10, 15, 30 ನಿಮಿಷವಾದರೂ ಅವರ ಮಾತು ಮುಗಿಯದೇ ಇದ್ದಾಗ ಅಂಜಲಿ ತನ್ನ ಜಾಗದಲ್ಲಿ ಮಲಗಿದಳು. ಬರೋಬ್ಬರಿ 1 ಗಂಟೆ ಅರುಣ್ ಜೊತೆ ಮಾತನಾಡಿದ ಜೀವ ಕೋಣೆಯೊಳಗಡೆ ಬಂದಾಗ ಆಗಲೇ ಮಲಗಿರುವ ಮಡದಿಯನ್ನು ನೋಡಿ ಅವಳ ಪಕ್ಕದಲ್ಲೇ ಅಡ್ಡಾದನು. ತಲೆ ತುಂಬ ಅರುಣ್ ಹೇಳಿದ ಮಾತುಗಳೇ ಓಡಾಡುತ್ತಿದ್ದವು. ದಿತ್ಯ ಬಳಿ ತಮ್ಮಿಬ್ಬರ ಪ್ರೀತಿಯ ವಿಷಯ ಮನೆಯಲ್ಲಿ ಮಾತನಾಡಿ ಮದುವೆಗೆ ಒಪ್ಪಿಗೆ ಹೇಳುತ್ತೇನೆ ಎಂದಿದ್ದ ಅರುಣ್ ಅಂದು ಎಲ್ಲರ ಊಟ ಆದ ಮೇಲೆ ತಾನು ದಿತ್ಯಾಳನ್ನ ಪ್ರೀತಿಸುವುದಾಗಿ ಹೇಳಿದ ಕೂಡಲೇ ಕೋಪದಲ್ಲೇ ಮಗನ ಕೆನ್ನೆಗೆ ಬಾರಿಸಿದ ಜಯಕರ್, ದಿತ್ಯ ಯಾರು ಏನು ಎನ್ನುವುದು ಸವಿವರವಾಗಿ ಹೇಳಿದಾಗ ತಾಯಿ ಆರತಿ ಕೂಡ ಮಗನ ಆಯ್ಕೆಗೆ ಮುಖ ಸಿಂಡರಿಸಿದರು. ತನ್ನ ಹೆತ್ತವರಿಂದ ಇಂತಹುದೇ ಪ್ರತಿಕ್ರಿಯೆ ಬರುತ್ತದೆ ಎಂದುಕೊಂಡಿದ್ದ ಅರುಣ್ ಅವರಿಗೆ ಬದಲಾದ ದಿತ್ಯ ಬಗ್ಗೆ ಹೇಳಿ ಅವರ ಮನಸ್ಸನ್ನು ಅದೆಷ್ಟು ಓಲೈಸಲು ಪ್ರಯತ್ನಿಸಿದರೂ ದಿತ್ಯ ಹಾಗೂ ಅವಳಪ್ಪನ ಕ್ರೂರತ್ವ ತೀರಾ ಸನಿಹದಿಂದ ನೋಡಿದ್ದ ಜಯಕರ್ ಮಗನ ಮಾತು ಕೇಳಲು ತಯಾರಿರಲಿಲ್ಲ. ಮಗ ಹೇಳಿದಂತೆ ಬದಲಾದ ದಿತ್ಯ ಗಿರಿಧಾಮದಲ್ಲಿ ತನ್ನ ಸ್ಥಾನದಲ್ಲಿದ್ದರೂ ಈಗಲೂ ಅವಳ ಮೇಲಿನ ಸಂದೇಹದಿಂದ ಗಂಗಾಧರ್ ಜೊತೆ ಜೀವ ಹಾಗೂ ಗಿರಿಧಾಮದ ಸೆಕ್ಯೂರಿಟಿ ಟೀಮ್ ಒಂದು ಅವಳ ಮೇಲೆ ಗೌಪ್ಯವಾಗಿ ಕಣ್ಣಿಟ್ಟಿದ್ದಾರೆ ಎನ್ನುವುದು ಜಯಕರರಿಗೆ ತಿಳಿದಿತ್ತು. ಅರುಣ್ ಅದೆಷ್ಟು ಕಾಡಿ ಬೇಡಿದರೂ ಅವನ ಪ್ರೀತಿಗೆ ಒಪ್ಪದ ಜಯಕರ್, ನಿನಗೆ ತಂದೆ ತಾಯಿ ಮತ್ತು ತಂಗಿ ಬೇಕಂದ್ರೆ ನೀನು ನಾವು ನೋಡಿದ ಅಲ್ಲಲ್ಲ ನೀನೇ ನೋಡಿ ಮೆಚ್ಚಿದ ಹುಡುಗಿ ಸಾಹಿತ್ಯಳನ್ನ ಮದುವೆ ಆಗಬೇಕು. ಈಗವಳು ಇಷ್ಟ ಇಲ್ಲಾಂದ್ರೆ ಓಕೆ, ಬೇರೆ ಹುಡುಗಿ ನೋಡು. ಅದು ಬಿಟ್ಟು ಆ ಹೆಣ್ಣು ರಾಕ್ಷಸಿ ನಮ್ಮ ಮನೆಗೆ ಸೊಸೆಯಾಗಿ ಬರೋದು ಬೇಡ. ಇಲ್ಲ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂದರೆ ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಎಂದು ನಿಷ್ಠೂರವಾಗಿ ನುಡಿದಿದ್ದರು. ಯಾವಾಗಲೂ ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ತಾಯಿಯೂ ಕೂಡ ತಂದೆಯಂತೆ ನುಡಿದಾಗ ಅರುಣ್ ಕಂಗಳು ತುಂಬಿದ್ದವು. ತನ್ನನ್ನು ಪ್ರೀತಿಸುವಂತೆ ಅವಳ ಹಿಂದೆ ಬಿದ್ದು ಕಾಡಿಬೇಡಿ ಈಗ ಅವಳು ಕೂಡ ತನ್ನನ್ನು ಪ್ರೀತಿಸುತ್ತಿರುವಾಗ ಮನೆಯವರ ಈ ನಡೆ ಅವನಿಗೆ ಆಘಾತ ಉಂಟು ಮಾಡಿತ್ತು. ತಾಯಿಯ ಬಳಿ ಮತ್ತೊಮ್ಮೆ ದಿತ್ಯ ಬಗ್ಗೆ ತಾನೇ ಅವಳ ಹಿಂದೆ ಬಿದ್ದು ಪ್ರೀತಿಸಿದ್ದನ್ನು ಹೇಳುವುದರ ಜೊತೆ, ಅಮ್ಮ, ಈ ದಿತ್ಯಾಳನ್ನು ವರ್ಷದ ಹಿಂದೆ ನೀನೇ ನೋಡಿ ಮೆಚ್ಚಿಕೊಂಡಿದ್ದೆ. ಅದೊಂದು ದಿನ ಮನೆಗೆ ಗ್ರೋಸರಿ ತರೋಕೆ ಹೋದಾಗ ಅಲ್ಲಿ ಬಿಲ್ಲಿಂಗ್ ಮಾಡುತ್ತಿದ್ದ ಹುಡುಗಿಗೆ ನಾನೇನೋ ಬೈದಾಗ ನೀನು ಅವಳ ಪರವಾಗಿ ಮಾತನಾಡಿ ನನಗೆ ಗದರಿದ್ದೆ. ಆ ಹುಡುಗಿಯೇ ಈ ದಿತ್ಯ ಕಣಮ್ಮ. ಅವಳು ಈಗ ತುಂಬ ಅಂದರೆ ತುಂಬ ಬದಲಾಗಿದ್ದಾಳಮ್ಮ. ಗಿರಿಧಾಮವನ್ನು ನಾಶ ಮಾಡಬೇಕು ಅಂದ್ಕೊಂಡು ಸಂಚು ಮಾಡಿದವಳು ಇಂದು ಆ ಗಿರಿಧಾಮದ ಏಳಿಗೆಗಾಗಿ ದುಡಿಯುತ್ತಿದ್ದಾಳೆ. ಅದು ಅಪ್ಪ ವರ್ಷಗಟ್ಟಲೆ ಜವಾಬ್ದಾರಿ ನಿಷ್ಠೆಯಿಂದ ನಿಭಾಯಿಸಿದ ಜಾಗದಲ್ಲಿ ಕುಳಿತು ದೀಪ್ಸ್ ಬ್ರೋ ಜೊತೆ ಗಂಗು ಅಂಕಲ್, ತಾತ ಎಲ್ಲ ಅವಳ ಕೆಲಸ ನೋಡಿ ಉಬ್ಬೇರಿಸಿದ್ದಾರೆ. ಅಂಥದರಲ್ಲಿ ನೀವಿನ್ನೂ ಅವಳನ್ನು ರಾಕ್ಷಸಿ, ಕೊಲೆಗಡುಕಿ ಅಂತಿದ್ದೀರಲ್ಲ. ಪ್ಲೀಸ್ ಅಮ್ಮ, ಒಮ್ಮೆ ಅವಳನ್ನು ಭೇಟಿಯಾಗಿ ಮಾತಾಡಿ ಆಗಲು ಅನ್ನುವಾಗ ಮುಂದೇನು ಹೇಳಲು ಹೊರಟ ಮಗನನ್ನು ತಡೆದ ಆರತಿ, ಬೇಡ ಆರು, ನಿನ್ನಪ್ಪನ ನಿರ್ಧಾರವೇ ನನ್ನದು. ನನಗೆ ಈ ಮನೆ ಬೆಳಗು ಸೊಸೆ ಬೇಕೇ ಹೊರತು ಇನ್ನೊಬ್ಬರ ಮನೆಯನ್ನು ಸ್ಮಶಾನ ಮಾಡಿದ ಕೊಲೆಗಡುಕಿಯಲ್ಲ. ಇವರು ಹೇಳಿದ ಹಾಗೆ ಸಾಹಿತ್ಯ ಇಷ್ಟ ಇಲ್ಲ ಅಂದರೆ ಬೇರೆ ಹುಡುಗಿ ನೋಡು.
ದಿತ್ಯ ಮಾತ್ರ ಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿ ಹೋದರು. ತಂಗಿಯತ್ತ ನೋಡಿದರೆ, ಸಾರಿ ಅಣ್ಣ, ದಿತ್ಯ ಮತ್ತು ಅವರಪ್ಪ ಅದೆಷ್ಟು ಖತರ್ನಾಕ್ ಆಗಿದ್ರು ಅಂತ ಅಪ್ಪ ಆಗೆಲ್ಲ ಹೇಳಿದ್ರು ಅಲ್ವಾ. ಬೇಡ ಕಣೋ ಅಂತಹ ಹುಡುಗಿ ಅಂತ ಅಣ್ಣನ ಕಣ್ಣೀರು ತುಂಬಿದ ಮುಖ ನೋಡಿ ಬೇಸರದಲ್ಲಿ ಹೇಳಿ ಕೋಣೆ ಸೇರಿದರೆ ಒಬ್ಬನೇ ಹಾಲಲ್ಲಿ ಕುಸಿದು ಕುಳಿತು ಕಣ್ಣೀರು ಹಾಕುತ್ತಿದ್ದನು. ದಿತ್ಯ ಹೇಳಿದಂತೆ ಅವಳ ಗತಜೀವನ ಈಗ ಅವಳಲ್ಲಿ ಆದ ಬದಲಾವಣೆಯನ್ನು ನುಂಗಿ ಹಾಕಿತ್ತು. ಅವಳ ಮಾತಿನಂತೆ ಈ ಮದುವೆಯನ್ನು ಒಪ್ಪದ ಮನೆಯವರಲ್ಲಿ ಜಗಳವಾಡುವಂತೆಯೂ ಇರಲಿಲ್ಲ. ಅಪ್ಪ ಹೇಳಿದಂತೆ ಮನೆ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಗಂಟೆಗಳ ಕಾಲ ತನ್ನದೇ ಯೋಚನೆಯಲ್ಲಿ ಕಳೆದು ಹೋದವನು ಅದೇನೋ ನಿರ್ಧರಿಸಿ ಜೀವನಿಗೆ ಕರೆ ಮಾಡಿದನು. ನಡೆದ ಎಲ್ಲವನ್ನು ಹೇಳಿದ ಅರುಣ್, ಬ್ರೋ, ನನಗೆ ದಿತ್ಯ ಮತ್ತು ನನ್ನ ಫ್ಯಾಮಿಲಿ ಎರಡೂ ಬೇಕು ಎಂದು ಕಣ್ಣೀರು ಹಾಕಿದಾಗ ಅವನನ್ನು ಸಮಾಧಾನಿಸುತ್ತಾ ಜೀವನಿಗೆ ಸಮಯ ಸರಿಯದದ್ದೇ ತಿಳಿಯಲಿಲ್ಲ. ಒಮ್ಮೆ ಅರುಣ್ ಆಡಿದ ಎಲ್ಲ ಮಾತನ್ನು ನೆನಪಿಸಿಕೊಂಡ ಜೀವ ಪಕ್ಕಕ್ಕೆ ಹೊರಳಿದಾಗ ತನ್ನವಳನ್ನು ನೋಡಿದ ಕೂಡಲೇ ಅವನ ತಲೆಯಲ್ಲೊಂದು ಉಪಾಯ ಹೊಳೆದಿತ್ತು. ಎಸ್, ಹೀಗೆ ಮಾಡಿದರೆ ಒಂದು ಕಲ್ಲಿನಿಂದ ಎರಡು ಹಕ್ಕಿಗೆ ಗುರಿ ಇಡಬಹುದು ಅಂದುಕೊಳ್ಳುತ್ತಾ ತಕ್ಷಣ ಎದ್ದು ಅರುಣನಿಗೆ ಕರೆ ಮಾಡಿದರೆ ಅವನು ಮೊದಲ ರಿಂಗಿಗೆ ಕರೆ ಸ್ವೀಕರಿಸಿದಾಗ ಅವನಿಗೆ ತನ್ನ ಪ್ಲಾನ್ ಹೇಳಿ, ಲುಕ್ ಅರುಣ್, ನಿನ್ನ ಹುಡುಗಿ ನನ್ನ ಬಗ್ಗೆ ಅದೇನು ಕಂಪ್ಲೇಂಟ್ ಮಾಡಿದ್ರೂ ನೀನು ನನ್ನ ಸಪೋರ್ಟಿವ್ ಆಗಿರಬೇಕು ಹೊರತು ಅವಳಿಗಲ್ಲ. ನಿನ್ನ ಒಂದು ತಪ್ಪು ಹೆಜ್ಜೆ ನನ್ನ ಪ್ಲಾನ್ ಹಾಳು ಮಾಡಬಹುದು, ಸೊ ಬಿ ಕೇರ್ಫುಲ್ ಅಂತ ವಾರ್ನಿಂಗ್ ಕೊಟ್ಟಾಗ ಅರುಣ್ ನೋವು ತುಸು ಕಮ್ಮಿಯಾಗಿತ್ತು. ಅವನ ಜೊತೆ ಮಾತನಾಡಿ ಮಲಗಿರುವ ತನ್ನವಳ ಪಕ್ಕ ಕುಳಿತ ಜೀವ, ಸಾರಿ ವೈಫಿ, ನಿನ್ನನ್ನು ಬದಲಾಯಿಸಲು ನನ್ನ ಬಳಿ ಇದು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ ಅನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಮಂಚದ ಇನ್ನೊಂದು ಬದಿ ಅಡ್ಡಾದನು. ಮುಂಜಾನೆ ಬೇಗನೆ ಎಚ್ಚರಗೊಂಡ ಅಂಜಲಿ ಕಣ್ಣು ತೆರೆದು ಪಕ್ಕದಲ್ಲಿ ಕೈಕಟ್ಟಿ ಮಲಗಿರುವವನನ್ನು ನೋಡಿದವಳಿಗೆ ನಿನ್ನೆ ರಾತ್ರಿಯ ನೆನಪಾಗಿತ್ತು. ಏನೋ ಟೆನ್ಷನ್ನಲ್ಲಿ ಮಾತನಾಡ್ತಿದ್ದ, ಯಾರ ಬಳಿ ಎಂದುಕೊಳ್ಳುತ್ತಾ ವಾಶ್ರೂಮ್ ಸೇರಿ ಫ್ರೆಶ್ ಆಗಿ ಹೊರಬಂದು ಕೆಳಗಡೆ ನಡೆದಳು. ಮಾಮೂಲಿ ಸಮಯಕ್ಕೆ ಎಚ್ಚರಗೊಂಡ ಜೀವ ತನ್ನವಳಿಗಾಗಿ ಕತ್ತು ಹೊರಳಿಸಿದರೆ ಅವಳ ಜಾಗ ಖಾಲಿಯಾಗಿತ್ತು. ಎದ್ದು ಮಂಚಕ್ಕೆ ಹೊರಗೆ ಕುಳಿತವನಿಗೆ ಅರುಣ್ ವಿಷಯ ನೆನಪಾದಾಗ ಎದ್ದು ಜಿಮ್ ರೂಮ್ ಹೊಕ್ಕನು. ವರ್ಕೌಟ್ ಮಾಡುತ್ತಾ ಅವನ ತಲೆಯಲ್ಲಿ ಏನೇನೋ ಮಾಡಬೇಕೆನ್ನುವ ಪ್ಲಾನ್ ತಯಾರಾಗುತ್ತಿತ್ತು. ತಿಂಡಿ ಮುಗಿಸಿ ಬೇಗನೆ ತಯಾರಾದವನು ಕೆಳಗಡೆ ಬಂದು ಆಗಷ್ಟೇ ಅಡುಗೆ ಕೋಣೆಯಿಂದ ಹೊರಬಂದ ಅಂಜಲಿಯನ್ನು ನೋಡಿ, ಇಂಪಾರ್ಟೆಂಟ್ ಕೆಲಸವಿದೆ, ಬೇಗ ಗಿರಿಧಾಮಕ್ಕೆ ಹೋಗಬೇಕು, ತಯಾರಾಗಿ ಬಾ ಎಂದರೆ ಅವಳು ತಯಾರಾಗಲು ಕೋಣೆಗೆ ಓಡಿದಳು. ಸ್ವಲ್ಪದರಲ್ಲೇ ಅವರನ್ನು ಹೊತ್ತ ಕಾರು ವೇಗವಾಗಿ ಗಿರಿಧಾಮದತ್ತ ಹೋದರೆ ತಾನಿರುವಾಗ ಮೊದಲ ಬಾರಿ ಅಷ್ಟೊಂದು ವೇಗವಾಗಿ ಕಾರನ್ನು ಚಲಾಯಿಸುತ್ತಿರುವವನಲ್ಲಿ ಜೀವ, ಏನಾಯಿತು, ಗಿರಿಧಾಮದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಎಂದು ಗಾಬರಿಯಲ್ಲಿ ಕೇಳಿದರೆ, ಹಾಗೇನೂ ಇಲ್ಲ, ದಿತ್ಯ ಬಳಿ ಸ್ವಲ್ಪ ಮಾತನಾಡಬೇಕಾಗಿತ್ತು, ಅವಳನ್ನು ಬೇಗ ಬರೋಕೆ ಹೇಳಿದ್ದೀನಿ, ಸೊ ಎಂದರೆ ಏನೋ ಮ್ಯಾನೇಜ್ಮೆಂಟ್ ವಿಷಯ ಎಂದುಕೊಂಡು ಸುಮ್ಮನಾದಳು. ಅರ್ಧ ಗಂಟೆಯಲ್ಲಿ ಕಾರು ಗಿರಿಧಾಮ ತಲುಪಿ ತಮ್ಮ ಬಳಿ ಬಂದ ಬಾಲಕೃಷ್ಣನಲ್ಲಿ ದಿತ್ಯ ಬಂದಿದ್ದಾಳೆಯೇ ಎಂದು ವಿಚಾರಿಸಿ ಅವನು ಹೌದೆಂದಾಗ ಅವಳ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದ ಜೀವನನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯವಾಗಿತ್ತು. ತನ್ನ ಕ್ಯಾಬಿನ್ನಿಗೆ ಬಂದವನನ್ನು ದಿತ್ಯ ಕೂಡ ಆಶ್ಚರ್ಯದಲ್ಲೇ ಸ್ವಾಗತಿಸಿದಳು. ಮೊದಲಿಗೆ ಸಹಜವಾಗಿ ಅವಳ ಡಿಪಾರ್ಟ್ಮೆಂಟ್ ಬಗ್ಗೆ ವಿಚಾರಿಸಿದ ಜೀವ, ದಿತ್ಯ, ಐ ನೀಡ್ ಒನ್ ಹೆಲ್ಪ್, ಒಂದು ತಿಂಗಳ ಮಟ್ಟಿಗೆ ನೀನು ನನ್ನ ಗರ್ಲ್ ಫ್ರೆಂಡ್ ಆಗಬೇಕು ಎಂದರೆ ಆಘಾತದಲ್ಲೇ ಎದ್ದು ನಿಂತು, ಜೀವ, ತಲೆ ಕೆಟ್ಟಿದೆಯಾ ನಿನಗೆ ಎಂದು ಕೋಪದಲ್ಲಿ ಕೇಳಿದಳು. ಶ್, ಕಿರುಚಬೇಡ, ನಾನೇನು ನಿಜವಾಗಿಯೂ ನನ್ನ ಗರ್ಲ್ ಫ್ರೆಂಡ್ ಆಗು ಎನ್ನುತ್ತಿಲ್ಲ, ಬದಲಿಗೆ ನಾಟಕ ಮಾಡು, ಹೇಗಿದ್ರೂ ಒಂದು ಕಾಲದಲ್ಲಿ ಲೇಡಿ ಡಾನ್ ಆಗಿ ಮೆರೆದವಳು ನೀನು, ಅದೆಷ್ಟೋ ದೊಡ್ಡ ದೊಡ್ಡ ಕುಳಗಳನ್ನು ಯಾಮಾರಿಸಿ ಕೋಟಿಗಟ್ಟಲೆ ಲೂಟಿ ಮಾಡಿದವಳಿಗೆ ನನ್ನ ಗರ್ಲ್ ಫ್ರೆಂಡ್ ಆಗಿ ನಟಿಸುವುದು ಕಷ್ಟವೇನಲ್ಲ ಬಿಡು, ಅಲ್ಲದೆ ಒಂದೊಮ್ಮೆ ನನ್ನ ಮದುವೆ ಆಗಬೇಕೆಂದು ಕನಸು ಕಂಡವಳಲ್ಲವೇ ನೀನು ಅನ್ನುತ್ತಿದ್ದ ಅವನೆಲ್ಲ ಮಾತಿಗೆ ಕಾಮಾಗಿಯೇ ಕಿವಿಯಾದವಳು, ಮುಗಿತಾ ಸರ್, ಅಥವಾ ಇನ್ನೇನಾದರೂ ಹೇಳೋಕ್ಕೆ ಬಾಕಿ ಇದೆಯಾ, ಒಂದು ಕಾಲದಲ್ಲಿ, ಈಗ ನೀನು ಹೇಳಿದ್ದೆಲ್ಲ ಸತ್ಯ, ಬಟ್ ಆ ದಿತ್ಯ ಸತ್ತು ಹೋಗಿ, ಅಲ್ಲಲ್ಲ, ಆ ದಿತ್ಯಾಳನ್ನು ಸಾಯಿಸಿದ್ದು ನಿಮ್ಮಲ್ಲಿನ ಒಳ್ಳೆತನ ಬಿಡು, ಅದೆಲ್ಲ ಆಗಿ ವರ್ಷವೇ ಕಳೆಯಿತು, ಈಗ ಪುನಃ ನನ್ನ ಗುಣಗಾನ ಶುರು ಮಾಡೋಕೆ ಕಾರಣ ಎಂದು ಕೈಕಟ್ಟಿಕೊಂಡು ಕೇಳಿದವಳ ವರಸೆಗೆ ಹುಬ್ಬೇರಿಸಿದನು.
ಆ ಕ್ಷಣ ಅವಳ ಮಾತು ಮತ್ತು ಗಾಂಭೀರ್ಯ ನೋಡಿ ದಿನೇಶ್ ತನ್ನ ಕೆಲಸಕ್ಕೆ ಮಗಳನ್ನು ಯಾಕೆ ಬಳಸಿದನು ಎನ್ನುವುದಕ್ಕೆ ಕಾರಣ ಸಿಕ್ಕಿತ್ತು. 1 ಮಂತ್ ನೀನು ನನ್ನ ಗರ್ಲ್ಫ್ರೆಂಡ್ ತರಹ ನಾಟಕ ಮಾಡಬೇಕು ಅನ್ನುತ್ತಾ ಅವಳನ್ನೇ ದಿಟ್ಟಿಸುತ್ತಾ ಹೇಳಿದರೆ ಸ್ವಲ್ಪವೂ ವಿಚಲಿತಳಾಗದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಇಟ್ಸ್ ಇಂಪಾಸಿಬಲ್, ಬೇರೆ ಏನಾದರೂ ಇದ್ರೆ ಹೇಳು ಎಂದಾಗ, ದಿತ್ಯ ನಿನ್ನ ಈ ನಾಟಕದಿಂದ ಸಹಾಯ ಆಗೋದು ನಿನಗೆ, ಸೊ ಯೋಚನೆ ಮಾಡು ಅಂದಾಗ, ನನಗೆ ನಿನ್ನ ಈ ತರಹದ ಸಹಾಯದ ಅಗತ್ಯವಿಲ್ಲ ಜೀವ. ಕೆಟ್ಟು ಹೋಗಿದ್ದ ನನ್ನ ವ್ಯಕ್ತಿತ್ವವನ್ನು ಸರಿ ಮಾಡೋಕೆ ವರ್ಷಗಳೇ ಹಿಡಿಯಿತು. ನಾನು ಬದಲಾಗಿದ್ದರೂ ಇಂದಿಗೂ ನನ್ನವರೇ ನನ್ನನ್ನು ಅನುಮಾನದ ದೃಷ್ಟಿಯಿಂದ ನೋಡೋದು ಕಡಿಮೆಯಾಗಿಲ್ಲ. ಅಂಥದರಲ್ಲಿ ಇದೊಂದು ತಪ್ಪು ಮಾಡು ಅಂತಿದ್ದೀಯಲ್ಲ. ಅಲ್ಲ, ಅಕ್ಕನಂತಹ ಅಂಜಲಿಯಂತಹ ಮುದ್ದಾದ ಹೆಂಡತಿ ಇರುವಾಗ ಈ ಗರ್ಲ್ಫ್ರೆಂಡ್ ನಾಟಕ ಯಾಕೆ? ಹೌದು, ನಿಮ್ಮಿಬ್ಬರ ನಡುವೆ ಗಲಾಟೆಯಾಗಿ ದೂರ ಆಗಿದ್ರಿ. ಈಗ ಅಕ್ಕ ವಾಪಸ್ಸಾಗಿದ್ದಾಳೆ, ಎಲ್ಲ ಸರಿಯಾಗಿದೆ. ಅಂಥದ್ರಲ್ಲಿ ಈ ನಾಟಕ ಎಂದು ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದರೆ ಅವನು ಇಕ್ಕಟ್ಟಿಗೆ ಸಿಲುಕಿದನು. ದಿತ್ಯಾಳಿಗೆ ತನ್ನವರಾಡಿದ ಮಾತುಗಳು ತಿಳಿದರೆ ಆ ಕ್ಷಣವೇ ನನ್ನ ಜೀವನದಿಂದ ಹೊರಟು ಹೋಗುತ್ತಾಳೆ ಎನ್ನುವ ಭಯದಿಂದ ಅರುಣ್ ತನ್ನ ಮನೆಯಲ್ಲಿ ಮದುವೆಯ ಬಗ್ಗೆ ನಡೆದ ಯಾವುದೇ ವಿಷಯ ಅವಳಿಗೆ ತಿಳಿಯಬಾರದೆಂದು ಜೀವನಿಗೆ ತಾಕೀತು ಮಾಡಿದನು. ಒಂದು ಕಡೆ ಆ ವಿಷಯ, ಇನ್ನೊಂದು ಕಡೆ ತನ್ನ ಮತ್ತು ಅಂಜಲಿಯ ವೈಯಕ್ತಿಕ ವಿಚಾರ. ಯಾರಲ್ಲಿಯೂ ಅವನು ಹೇಳಲು ಇಷ್ಟಪಡಲಾರ, ಅದರಲ್ಲೂ ದಿತ್ಯಾಳ ಬಳಿ ಸಾಧ್ಯವೇ ಇಲ್ಲ. ಆದರೆ ತನ್ನ ಅಳಿ ತಪ್ಪಿರುವ ಜೀವನವನ್ನು ಸರಿ ಮಾಡಲೇಬೇಕಿತ್ತವನು. ಅಂಜಲಿಯ ಜೊತೆ ಕೂತು ತಮ್ಮಿಬ್ಬರ ಮುಂದಿನ ಜೀವನದ ಬಗ್ಗೆ ಮಾತನಾಡಿದರೆ ಆದ ತಪ್ಪುಗಳನ್ನೇ ಅವಳು ಎತ್ತಿ ತೋರಿಸಿ ಮಾತಿಗೆ ಮಾತು ಬೆಳೆದು ಇಬ್ಬರ ಸಂಬಂಧ ಇನ್ನಷ್ಟು ಕೆಡುವುದು ಅವನಿಗೆ ಇಷ್ಟವಿಲ್ಲ. ಹಾಗಂತ ಮಾತನಾಡದೆ ಉಳಿದರೆ ಎಲ್ಲಿ ತಮ್ಮಿಬ್ಬರ ನಡುವೆ ಇನ್ನಷ್ಟು ಅಂತರ ಬೆಳೆಯುವುದೋ ಎನ್ನುವ ಆತಂಕ. ಜೀವನಿಗೆ ಒಂದು ಕಡೆ ಹದಗೆಟ್ಟಿರುವ ತನ್ನ ಬಾಳು, ಇನ್ನೊಂದು ಕಡೆ ಅರುಣ್ ಸ್ಥಿತಿ. ಈ ಎರಡು ಸಮಸ್ಯೆಗೆ ಆ ಕ್ಷಣ ದಿತ್ಯ ಪರಿಹಾರವಾಗಿ ಕಂಡಳು. ಅಂಜಲಿಗೆ ತನ್ನ ಮೇಲಿರುವ ಪೊಸೆಸಿವ್ ವೈಸ್ ಅಂದು ತನ್ನ ಗೆಳತಿ ಬಂದಾಗ ನೋಡಿದ್ದನು. ಈಗ ಅದೇ ಪೊಸೆಸಿವ್ ವೈಸ್ ಅವಳಲ್ಲಿ ಜಾಗೃತಗೊಳಿಸಬೇಕಾದರೆ ದಿತ್ಯಾಳ ಸಹಾಯ ಬೇಕಿತ್ತವನಿಗೆ. ಒಂದು ವೇಳೆ ದಿತ್ಯ ಸಹಾಯ ಮಾಡಲು ಒಪ್ಪಿದರೆ ಅವರಿಬ್ಬರ ಅನ್ಯೋನ್ಯತೆಯಿಂದ ಎಲ್ಲರಿಗೂ ಬಹುದೊಡ್ಡ ಆಘಾತವಾಗಬಹುದು. ಅದರಲ್ಲೂ ಈ ವಿಷಯ ಜಯಕರರಿಗೆ ತಿಳಿದರೆ ಗಿರಿಧಾಮದ ಜೊತೆ ಗಂಗಾಧರರಿಗಾಗಿ ಅವರು ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ದಿತ್ಯ ತನ್ನ ಮಗ ಪ್ರೀತಿಸುತ್ತಿರುವ ಹುಡುಗಿಯೆಂದು ತಿಳಿದಿರುವಾಗ ಅವಳನ್ನು ಈಗ ಗಿರಿಧಾಮದಿಂದ ದೂರ ಇರಲು ಮಗನ ಆಸೆಯಂತೆ ನಡೆದುಕೊಳ್ಳಬಹುದು ಎನ್ನುವ ಆಲೋಚನೆಯಲ್ಲಿ ಜೀವ ದಿತ್ಯಾಳ ಎದುರು ಕುಳಿತಿದ್ದನು. ದಿತ್ಯಾಳ ಬಳಿ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಹೇಳಲು ಇಷ್ಟವಿಲ್ಲದಿದ್ದರೂ ಅವನೀಗ ಒಂದಾದರೂ ಸತ್ಯ ಹೇಳದಿದ್ದರೆ ಮುಂದೆ ಅವನಂದುಕೊಂಡ ಹಾಗೆ ಏನೂ ನಡೆಯೋಲ್ಲ. ನನ್ನ ಹೆಂಡತಿ, ಐ ಮೀನ್ ಅಂಜಲಿಗೆ ನನ್ನ ಮೇಲಿನ ಕೋಪ ಕಡಿಮೆಯಾಗಿಲ್ಲ. ಅವಳು ಎಲ್ಲರೆದುರು ಹೆಂಡತಿಯ ಹಾಗೆ ನಾಟಕ ಮಾಡ್ತಿದ್ದಾಳೆ. ಅವಳನ್ನು ಮೊದಲಿನಂತೆ ಮಾಡಲು ನೀನು ನನ್ನ ಗರ್ಲ್ಫ್ರೆಂಡ್ ತರಹ ನಾಟಕ ಮಾಡಲೇಬೇಕು ಅಂತ ಜೀವ ಅರ್ಧ ಸತ್ಯವನ್ನು ಹೇಳಿದನು. ಬಟ್ ನಾನೇ ಯಾಕೆ ಅಂದಾಗ, ಅಂಜಲಿ ಬೆಸ್ಟ್ ಫ್ರೆಂಡ್ ಐಶ್ವರ್ಯ ಇದ್ದಾಳೆ, ಅವಳನ್ನು ನಿನ್ನ ಗರ್ಲ್ಫ್ರೆಂಡ್ ಮಾಡ್ಕೋಬಹುದಲ್ಲ ಅಂದ. ಅವಳ ಮಾತಿಗೆ ಅಣೆ ನೀವಿಕೊಂಡವನು ಮಾವನ ಮಗಳು ಕಣ್ಣೆದುರು ಇರುವಾಗ ಕಂಡವರನ್ನು ಯಾಕೆ ಗರ್ಲ್ಫ್ರೆಂಡ್ ಮಾಡ್ಕೊಳ್ಳಿ? ಅಲ್ಲದೆ ಆ ಐಶ್ವರ್ಯ ಬಾಯಿ ಬೊಂಬಾಯಿ, ಮಾತನಾಡುವ ಬರದಲ್ಲಿ ಹೀಗೀಗೆ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ ಅಂದರೆ ನನ್ನ ಚೆಫ್ ಹೆಂಡ್ತಿ ಉಪವಾಸ ಆಗ್ತಾಳೆ ಅಷ್ಟೆ. ಅಲ್ಲದೆ ಅಂಜಲಿಗೆ ನೀನಂದರೆ ಅಷ್ಟಕ್ಕಷ್ಟೇ. ಹಾಗಾಗಿ ನಿನ್ನ ಜೊತೆ ನಾನು ಕ್ಲೋಸ್ ಆಗಿ ಮೂವ್ ಆದರೆ ನನ್ನ ಪ್ಲ್ಯಾನಲ್ಲಿ ನಾನು ಸಕ್ಸಸ್ ಆಗ್ತೀನಿ, ನೀನು ಸಕ್ಸಸ್ ಆಗ್ತೀಯಾ? ಹೌದು, ಆದರೆ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀಯಾ ಅಂದಳು. ನಾಟಕವಾಡೋದು ನಾವಿಬ್ಬರು ಮಾತ್ರ ಅಂದ. ಆದರೆ ಹೊರ ಜಗತ್ತಿಗೆ ಅದು ನಿಜವಾಗಿಯೇ ಕಾಣೋದು. ಅಲ್ಲದೆ ನಿನ್ನ ಜೊತೆ ಕ್ಲೋಸ್ ಆಗಿದ್ರೆ ನಿನಗೆ ಯಾರು ಏನನ್ನೂ ಹೇಳೋಲ್ಲ. ಹೆಣ್ಣು ಗಂಡು ಸೇರಿ ತಪ್ಪು ಮಾಡಿದರೆ ಈ ಜಗತ್ತು ಕೈ ಎತ್ತಿ ತೋರಿಸೋದು, ಆಡಿಕೊಳ್ಳೋದು ಹೆಣ್ಣನ್ನು ಮಾತ್ರ. ಆಗಲೇ ಹೇಳಿದೆ, ಜೀವಮಾನಕ್ಕೆ ಸಾಕಾಗುವಷ್ಟು ಅವಮಾನ, ನಿಂದನೆಯನ್ನು ಕೇಳಿದ್ದೇನೆ. ಸೊ ಈಗ ಅಲ್ಪ ಸ್ವಲ್ಪ ಚೆನ್ನಾಗಿರೋ ನನ್ನ ಲೈಫನ್ನು ಪುನಃ ಹಾಳು ಮಾಡಬೇಡ ಎಂದು ಕೈ ಮುಗಿದು ನುಡಿದರೆ ಅವಳೆಲ್ಲ ಮಾತುಗಳು ಸರಿ ಎನಿಸಿತ್ತವನಿಗೆ. ಥ್ಯಾಂಕ್ಸ್ ದಿತ್ಯ,
ನಾನು ಸ್ವಾರ್ಥಿಯಾಗಿ ನನ್ನ ಬಗ್ಗೆ ಮಾತ್ರ ಯೋಚಿಸಿದೆ ಬಿಟ್ಟರೆ ನಿನ್ನ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಇಟ್ಸ್ ಓಕೆ, ಐ ಆಮ್ ಸಾರಿ ಎಂದು ಹೇಳಿ ಅಲ್ಲಿಂದ ಹೊರಬಂದವನು ತನ್ನ ಕ್ಯಾಬಿನತ್ತ ನಡೆದನು. ಕಿಚನ್ನಲ್ಲಿ ತನ್ನೆಲ್ಲ ಕೆಲಸ ಮುಗಿಸಿದ ಅಂಜಲಿ ತನ್ನ ಕ್ಯಾಬಿನ್ನಿಗೆ ಹೋಗಬೇಕೆನ್ನುವಾಗ ದಿತ್ಯ ಕ್ಯಾಬಿನ್ನಿಂದ ಹೊರಬರುವ ಗಂಡನನ್ನು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಮನೆಯಿಂದ ಬಂದವನು ಹೆಚ್ಚು ಕಮ್ಮಿ 2 ಗಂಟೆ ಅವಳ ಕ್ಯಾಬಿನ್ನಲ್ಲಿಯೇ ಇದ್ದ ಎನ್ನುವುದಕ್ಕೆ ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಬ್ಯಾಗ್ ಕಾರಣವಾಗಿತ್ತು. ಗಿರಿಧಾಮದ ಬಗೆಗಿನ ಕೆಲಸ ಇರಬೇಕು ಎಂದುಕೊಂಡವಳ ಮನಸ್ಸು ಅವಳ ಜೊತೆಯಿದ್ದನಲ್ಲ ಎಂದು ಬೇಸರಿಸಿಕೊಂಡರೂ ಪಟ್ಟನೆ ತಲೆಕೊಡವಿ ಇನ್ಮುಂದೆ ವೈಯಕ್ತಿಕ ವಿಷಯಗಳನ್ನು ತನ್ನ ಕೆಲಸದ ಜಾಗದಲ್ಲಿ ತರಬಾರದು ಎಂದುಕೊಂಡು ವಾಪಸ್ಸು ಕಿಚನ್ನತ್ತ ನಡೆದಳು. ಮಧ್ಯಾಹ್ನ ಊಟಕ್ಕೆ ಲಂಚ್ ರೂಮಿಗೆ ಹೋದ ಅಂಜಲಿ ತನಗಾಗಿ ಕಾಯುತ್ತಿರುವ ಗೆಳೆಯರನ್ನು ಸೇರಿಕೊಂಡರೆ ಇಬ್ಬರು ಜೀವ ಬಗ್ಗೆ ವಿಚಾರಿಸಿದಾಗ ಇಂದಿನ ದಿನ ಅವನು ಹೇಳಿದಂತೆ ಕೆಲಸದ ಕಾರಣ ಕ್ಯಾಬಿನ್ನಲ್ಲೇ ಊಟ ಮಾಡಿದ ಎಂದಳು. ಎಕ್ಸ್ಟ್ರಾ ರೈಸ್ ಹಾಕಿಕೊಂಡು ಬರಲು ಹೋದ ಬಾಲಕೃಷ್ಣ, ಅಂಜು ಈ ಲೇಡಿ ಡಾನ್ ಯಾಕೆ ಜೀವನಿಗೆ ಊಟ ತೆಗೆದುಕೊಂಡು ಹೋಗ್ತಿದ್ದಾಳೆ ಎಂದರೆ ಅವನತ್ತ ಆಶ್ಚರ್ಯದಲ್ಲಿ ನೋಡುತ್ತಾ, ಶಟಪ್ ಬಾಲ, ಏನೇನೋ ಹೇಳಬೇಡ, ಅವಳ್ಯಾಕೆ ಜೀವನಿಗೆ ಊಟ ಕೊಡ್ತಾಳೆ, ಅವನ ಊಟ ಆಗಲೇ ಆಗಿದೆ ಅಂತ ಸ್ವಲ್ಪವೂ ಅಳುಕದೆ ಸುಳ್ಳು ಹೇಳಿದಳು. ಹೌದಾ, ಹಾಗಾದರೆ ಜೀವ ಸರಿಗೆ ಬಿರಿಯಾನಿ, ನನಗೆ ನಾರ್ಮಲ್ ಊಟ ಎರಡನ್ನೂ ಸರ್ ಕ್ಯಾಬಿನ್ನಿಗೆ ಕಳುಹಿಸಿ ಎಂದ ದಿತ್ಯಾಳ ಮಾತು ನನ್ನ ಕಿವಿಗೆ ಸರಿಯಾಗಿ ಕೇಳಿಸಿದೆ ಎಂದು ಗೊಂದಲದಲ್ಲೇ ಹೇಳುತ್ತಾ ಊಟ ಮುಗಿಸಿದರೆ ಅವರೆದುರು ಸಹಜವಾಗಿದ್ದು ಊಟ ಮುಗಿಸಿದ ಅಂಜಲಿ ಅಲ್ಲಿಂದ ಹೊರಟು ಸೀದಾ ಜೀವ ಕ್ಯಾಬಿನ್ ಡೋರ್ ತಳ್ಳಿ ಒಳಗಡೆ ಹೋದರೆ ಅವನು ದಿತ್ಯ ಇಬ್ಬರು ಅಕ್ಕಪಕ್ಕ ಕೂತು ನಗುತ್ತಾ ಮಾತನಾಡುವುದನ್ನು ನೋಡಿದವಳಿಗೆ ಆಘಾತವಾಗಿತ್ತು. ಈ ಕಥೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.